ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಾರಿ, ನಿನ್ನೆ ನನಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೀರಿಯಲ್ನ. ಪ್ಲೀಸ್ ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೋ ಗೊತ್ತಿಲ್ಲ, ಎಷ್ಟು ಹೇಳಿದ್ರು ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾರು ಈ ಕೆಲಸ ಮಾಡಿದವರು ಅಂತ ಗೊತ್ತಾದ ಕ್ಷಣ ಅವರ ಪರಿಸ್ಥಿತಿಗೆ ಅವರೇ ಪಶ್ಚಾತ್ತಾಪ ಪಡಬೇಕು, ಹಂಗೆ ಮಾಡ್ತೀನಿ ಎಂದಿದ್ದ ಕೆರಳಿ ಶರಶ್ಚಂದ್ರ. ಕೋಪದಿಂದ ಅವನ ಕಂಗಳೆಲ್ಲ ಕೆಂಪಡರಿ ಹೋಗಿದ್ದವು. ನಡುಗಿದಳು ಶಾಂಭವಿ. ಒಂದು ಕ್ಷಣ ಅವನ ಕೋಪದ ತೀವ್ರತೆಗೆ ಸಂತೋಷವೂ ಆಗಿತ್ತು ಅವಳಿಗೆ. ಪ್ರಾರ್ಥನಾ ಮನೆ ಬಿಟ್ಟು ಹೋದ ವಿಷಯ ಕೇಳಿ ಪಟ್ಟು ಬಿಡದೆ, ಎಲ್ಲೋ ಹೋಗಿರ್ತಾಳೆ ಬಿಡು, ಅವಳಿಗೇನು ಗೆಳೆಯ ಗೆಳತಿಯರಿಗೇನು ಕಡಿಮೆನಾ? ಕಾಲೇಜಲ್ಲಿ ಎಷ್ಟೋ ಜನ ಫ್ರೆಂಡ್ಸ್ ಇದ್ದಾರೆ ಅವಳಿಗೆ. ನೀನು ಯಾಕೆ ಆಕಾಶನೇ ತಲೆ ಮೇಲೆ ಬಿದ್ದೋರಂಗಾಡ್ತೀಯ? ಈ ಪ್ರಪಂಚದಲ್ಲಿ ನೀನೊಬ್ಬನೇ ಅಂದ್ಕೊಂಡಿದ್ದೀಯಾ ಅವಳಿಗೆ? ಬೇರೆಯವರು ಇದ್ದಾರೆ. ನೀನೋ ನಿನ್ನ ತಲೆನೋವು ಎಂದು ತುಟಿ ಕೊಂಕಿಸಿ ವ್ಯಂಗ್ಯವಾಗಿ ಮಾತಾಡಿ ಹೊರಟು ಬಿಟ್ಟಿದ್ದಳು ಶಾಂಭವಿ ತನ್ನ ರೂಮಿನ ಕಡೆಗೆ. ಕುಸಿದು ಕುಳಿತಿದ್ದ ಶರಶ್ಚಂದ್ರ. ಅವಳ ಯಾವ ಮಾತು ಅವನ ಕಿವಿಗೆ ಹೋಗಿರಲಿಲ್ಲ. ಅವನಿಗೆ ಈಗಿರುವ ಚಿಂತೆ ಒಂದೇ, ಈ ರಾತ್ರಿಯಲ್ಲಿ ಎಲ್ಲಿ ಹೋಗಿರಲು ಸಾಧ್ಯ? ಒಂಟಿ ಹುಡುಗಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ನಡುಗು ಬಿಟ್ಟಿದ್ದ ಅವನು ಬರೀ ಯೋಚನೆ ಮಾತ್ರದಿಂದಲೇ. ಮಮತಾ, ಎಸ್, ಅವಳಿಗೆ ಏನಾದರೂ ತಿಳಿದಿರಬಹುದೇ? ಅಥವಾ ಪ್ರಾರ್ಥನಾ ಊರಿಗೆ ಏನಾದರೂ ಹೋಗಿರಬಹುದೇ? ಮಮತಾಳ ಮನೆಗೆ. ಅವಳನ್ನು ಬಿಟ್ಟರೆ ಇನ್ಯಾರೂ ಗೊತ್ತಿಲ್ಲ ಅವಳಿಗೆ. ಎಸ್, ಊರಿಗೆ ಹೊರಡಲು ಬಸ್ ಸ್ಟ್ಯಾಂಡ್ಗೆ ಹೋಗಿರುವ ಸಾಧ್ಯತೆ ಇದೆ ಹುಡುಗಿ. ಯೋಚನೆ ಬಂದಿದ್ದೇ ತಡ. ಎದ್ದು ಹೊರನಡೆದು ಬಂದಿದ್ದ ಶರಶ್ಚಂದ್ರ ಕಾರು ಇರುವ ಸ್ಥಳಕ್ಕೆ ಹೊರಟು ಬಿಟ್ಟಿದ್ದ ಬಸ್ ಸ್ಟ್ಯಾಂಡ್ ಹತ್ತಿರ. ಅಪ್ಪು, ಯಾಕೆ ಹೀಗೆ ಮಾಡಿದೆ ನೀನು? ನನ್ನ ಬಗ್ಗೆ ಒಂದು ಸಣ್ಣ ಯೋಚನೆ ಕೂಡ ಬರಲಿಲ್ವಾ ನಿನಗೆ? ನಿನ್ನನ್ನು ಕಾಣದೆ ನನ್ನ ಪರಿಸ್ಥಿತಿ ಹೇಗಾಗಿದೆ ನೋಡು. ಹುಚ್ಚು ಹಿಡಿಯುವುದೊಂದೇ ಬಾಕಿ ಇದೆ ನನಗೆ. ಪ್ಲೀಸ್ ಅಪ್ಪು, ಬಂದ್ಬಿಡು ನನ್ನ ಹತ್ರ. ನನಗೆ ಇನ್ನೇನೂ ಬೇಡ. ನೀನು ನನ್ನ ಕಣ್ಮುಂದೆ ಇದ್ದು ಬಿಡು ಸಾಕು. ಬದುಕು ಬಿಡ್ತೀನಿ ನಿನ್ನನ್ನು ನೋಡಿಕೊಂಡೇ ಹಾಯಾಗಿ. ಯೋಚಿಸುತ್ತಲೇ ಸಬರಬನ್ ಬಸ್ ಸ್ಟ್ಯಾಂಡ್ ತಲುಪಿ ಕಾಲು ನೋವನ್ನು ಲೆಕ್ಕಿಸಿದೆ. ಮಂಡ್ಯ ಬಸ್ ನಿಲ್ಲುವ ಸ್ಥಳಕ್ಕೆ ಓಡಿದಂತೆಯೇ ನಡೆದಿದ್ದ ಶರಶ್ಚಂದ್ರ. ಒಂದೇ ಒಂದು ಸಲ ನನ್ನ ಕಣ್ಮುಂದೆ ಬಂದುಬಿಡು ಅಪ್ಪು. ಹೇಗಾದರೂ ಮಾಡಿ ನಿನ್ನನ್ನು ಒಪ್ಪಿಸಿ ನನ್ನ ಜೊತೆ ಕರೆದೊಯ್ದು ಬಿಡುವೆ. ಮತ್ತೆ ನಿನ್ನ ಬಿಡುವ ಮಾತೇ ಇಲ್ಲ ನನ್ನ ಉಸಿರು ಇರುವವರೆಗೂ. ಕಣ್ಣು ತುಂಬಿಕೊಂಡು ಸುತ್ತಲೂ ನೋಡತೊಡಗಿದ್ದ ಕಾತರದಿಂದ ಶರಶ್ಚಂದ್ರ. ಹೋದ ಜೀವ ಬಂದಂತಾಗಿತ್ತು ಅವನಿಗೆ ಹುಡುಗಿಯನ್ನು ಕಂಡು. ಗೆಳತಿಯ ಮಾತು ಕೇಳಿದವಳಿಗೆ ಅವಳ ಮಾತಿನಲ್ಲಿ ಸತ್ಯವಿದೆ ಎನಿಸಿತು. ಆವಯ್ಯ ಪ್ರೊಫೆಸರ್ ಯಾವತ್ತೂ ಮೇಘನಾ ಮೇಡಮ್ ಹತ್ತಿರ ಆತ್ಮೀಯವಾಗಿ ಮಾತಾಡಿಸಿದಂಗಾಗಲಿ ಅವ್ರ ಹತ್ರ ಹಂಗೆ ನಡ್ಕೊಂಡಿದ್ದಾಗಲಿ ನಾನು ನೋಡಲಿಲ್ಲ ಬಿಡು. ಆದ್ರೂ ಅವತ್ತು ನಾನೇ ನನ್ನ ಕಿವಿಯಾರ ಕೇಳಿವ್ನಲ್ಲ, ಅವರಿಬ್ಬರೂ ಪ್ರೀತಿ ಮಾಡ್ತಾರೆ ಅಂತವ. ಯೋಚನೆಯಲ್ಲಿ ಕಳೆದು ಹೋಗಿದ್ದಳು ಪ್ರಾರ್ಥನಾ. ಪಾರಿ, ನನಗೇನೂ ಆವಯ್ಯ ಅಂಥೋರಲ್ಲ. ನೀನು ಅವರ ಬಗ್ಗೆ ತಪ್ಪು ತಿಳ್ಕೊಂಡಿದೀಯಾ ಅನ್ನಿಸ್ತದೆ ಕಣೆ. ನನಗೆ ಅವರು ನಿನ್ನ ಬಗ್ಗೆ ಕಾಳಜಿ ಮಾಡೋದು, ನಿನ್ನ ಭವಿಷ್ಯದ ಬಗ್ಗೆ ಯೋಚಿಸೋದು ಮತ್ತೆ ಅದು ಹೇಗೆ ಹೇಳಬೇಕು ಎಂದು ತಿಳಿಯದೆ ಒದ್ದಾಡಿದಳು ಮಮತಾ. ಏನೇ ಅದು? ಯಾಕೆ ಹಿಂಗಾಡ್ತಿದೆಯಾ? ಅದು ಅಂತವ ರಾಗ ಎಳಿತಿದೆಯಾ? ಹೇಳೆ ಮಮ್ಮಿ ಎಂದಳು ಅವಳ ಮುಖವನ್ನೇ ನೋಡುತ್ತಾ. ಅವಳ ಮುಂದಿನ ಮಾತಿಗಾಗಿ ಕಾದು ಸುಸ್ತಾದ ಪ್ರಾರ್ಥನಾ. ಅದು ಪಾರಿ, ನೀನು ಬೈಬಾರ್ದು ನನಗೆ. ಅವಯ್ಯ ಪ್ರೊಫೆಸರು ನಿನ್ನ ನೋಡ್ತಾರಲ್ಲ, ಏನೋ ಅದೇ ಕಣೆ ಆ ನೋಡ್ದಾಗೆ. ಅಂದರೆ ಅವರು ಅದೇನೋ ನಿನ್ನನ್ನೇ ತನ್ಮಯತೆಯಿಂದ ನೋಡ್ತಾರೆ ಕಣ್ಪಾರಿ. ನಾನೂ ಎಷ್ಟೋ ದಿನದಿಂದವ ಗಮನಿಸ್ತಾನೇ ಇದ್ದೆ. ದಿನದಿಂದ ಏನು, ಎಷ್ಟೋ ತಿಂಗಳಿಂದನೂ ಅವರು ಅಂದರೆ ನಿನ್ನ ಪ್ರೀತಿಸ್ತಾ ಅವರೇನೋ ಅಂತ ಎಂದು ಅವಳ ಮುಖ ನೋಡಿದ್ದಳು ಮಮತಾ. ಅವನ ನೋಟ, ಅದರಲ್ಲಿನ ಮೋಹಕತೆ, ಅವನ ಸ್ಪರ್ಶ, ಅದರಲ್ಲಿನ ಬಿಸುಪು ಎಲ್ಲವೂ ಅವಳೊಳಗೆ ಸಣ್ಣ ಕಂಪನವನ್ನು ಮೂಡಿಸಿದ್ದವು. ಸಣ್ಣಗೆ ನಡುಗಿದ್ದಳು ಹುಡುಗಿ ಎತ್ತಲೋ ನೋಡುತ್ತಾ. ಗೆಳತಿಗೆ ಕೋಪ ಬಂದಿದೆಯೇನೋ ತನ್ನ ಮಾತಿನಿಂದ ಎಂದುಕೊಂಡು ಅವಳ ಹೆಗಲು ಬಳಸಿದ್ದಳು ಮಮತಾ. ಅದು ತಪ್ಪಾಯ್ತು ಕಣ್ಪಾರಿ. ನಾನು ನನಗನ್ನಿಸಿದ್ದನ್ನು ಹೇಳ್ದೆ ಅಷ್ಟೇಯ. ಅದು ತಪ್ಪು ಆಗಿರ್ಬೋದು. ಆದ್ರೂ ಆ ವಯ್ಯ ನಿಂಗೆ ಯಾವುದೇ ಪರಿಸ್ಥಿತಿಯಲ್ಲಿ ಆಗಿರಲಿ ಸಹಾಯ ಮಾಡೋರೆ ಅಲ್ವಾ ಪಾರಿ. ಅವರು ಅನಿವಾರ್ಯವಾಗಿಯೇ ಆಗಿರಲಿ ನಿಂಗೆ ತಾಳಿ ಕಟ್ಟೋರೆ ಅಲ್ವಾ. ಅಂಥದ್ರಾಗೆ ನೀನು ಅವಯ್ಯಂಗೆ ಒಂದು ಮಾತು ಹೇಳ್ದಂಗೆ ಆ ತಲೆ ಕೆಟ್ಟು ಜಂಬದ ಕೋಳಿ ಮಾತು ಕಟ್ಕೊಂಡು ಮನೆ ಬಿಟ್ಟು ಬಂದಿದ್ದು ನನಗ್ಯಾಕೋ ಸರಿ ಅನ್ನಿಸ್ತಿಲ್ಲ ಕಣೆ ಎಂದಿದ್ದಳು ನಿಧಾನವಾಗಿ ಮಮತಾ. ನನಗ್ಯಾಕೋ ಹಂಗನ್ನಿಸ್ತಿಲ್ಲ ಮಮ್ಮಿ. ನಾನು ಹಿಂಗೆ ಬಂದು ಸರಿಯೇ ಮಾಡಿದ್ದೀನಿ. ನಾನೇ ನನ್ನ ಕಿವಿಯಿಂದಾನೇ ಕೇಳಿವ್ನಿ ಕಣ್ಮಮ್ಮಿ. ಅವಯ್ಯ ಮೇಘನಾ ಮೇಡಮ್ ಪ್ರೀತಿಸ್ತವ್ರಂತೆ ಕಣೆ. ಅದು ಸುಳ್ಳಾದಾದ ಹೇಳು. ಪಾಪ, ನನ್ನಿಂದಾನೇ ಅವರಿಬ್ಬರು ದೂರಾದಂಗಾಯ್ತಾ ಅದೇ ಅನ್ನಿಸ್ತು ನನಗೆ.
ಅವಯ್ಯ ಸರ್ಗೆ ನಾನು ಅಲ್ಲಿ ಇರೋದ್ರಿಂದವ ತೊಂದರೆ ಆಯ್ತದೆ ಅಂತ ಶಾನೆ ದಿನದಿಂದವ ಅನಿಸ್ತಿತ್ತು ಕಣ್ಮಮ್ಮಿ ನನಗೆ. ಇವತ್ತು ಅದಕ್ಕೊಂದು ಅಂತ್ಯ ಹಾಡೇ ಬಿಡೋಣ ಅಂತಲೇ ಹಿಂಗೆ ಮಾಡಿದ್ದು ನಾನು. ನನ್ನಿಂದ ಯಾರೂ ತೊಂದರೆ ಅನುಭವಿಸೋದು ನಂಗೆ ಇಷ್ಟ ಇಲ್ಲ ಕಣೆ. ಅದು ನಿಂಗೂ ಗೊತ್ತದೆ ಅಲ್ವಾ ಮಮ್ಮಿ. ನನಗೆ ಅಷ್ಟೆಲ್ಲ ಸಹಾಯ ಮಾಡಿದವರು ಖುಷಿಯಾಗಿ ನೆಮ್ಮದಿಯಾಗಿರಲಿ ಅಂದ್ಕೊಳ್ಳೋದು ತಪ್ಪ ಹೇಳು. ಅವರು ನೆಮ್ಮದಿಯಾಗಿರಲಿ ಮಮ್ಮಿ, ನಂದು ಹೆಂಗೋ ನಡೀತದೆ. ಮೊದಲಿಂದನೂ ಹಿಂಗೆ ಇದ್ದು ಅಭ್ಯಾಸ ಅದೇ ನನಗೆ. ಮುಂದೇನೂ ಹಿಂಗೆ ಇದ್ಬಿಡೋದು ಅಷ್ಟೇಯ ಎಂದಿದ್ದಳು ನೋವಿನಿಂದ ಪ್ರಾರ್ಥನಾ. ಪಾರಿ, ನೀನು ಅನ್ಕೊಂಡಿರೋದು ದೊಡ್ಡ ತಪ್ಪು ಅಂತವ ನನಗೆ ಅನ್ನಿಸ್ತಾ ಇದೆ ಕಣೆ. ಈಗ ನಿಂಗೆ ಗೊತ್ತಾಗಕ್ಕಿಲ್ಲ, ಆದರೆ ಒಂದಿನ ಗೊತ್ತಾಯ್ತದಲ್ಲ, ಆಗ ತಡ ಆಗೋಯ್ತು ಅಂತವ ನೀನು ನೋವು ಅನುಭವಿಸ್ಬಾರ್ದು. ಅದೇ ನನ್ನ ಬೇಡಿಕೆ ಭಗವಂತನಲ್ಲಿ. ನನ್ನ ಗೆಳತಿ ಇನ್ನು ಮುಂದಾದರೂ ಸುಖವಾಗಿರಲಿ ಎಂದು ನಾನು ಬಯಸ್ತೀನಿ ಅಷ್ಟೇಯ ಎಂದುಕೊಂಡಿದ್ದಳು ಮನಸ್ಸಿನಲ್ಲಿಯೇ ಮಮತಾ. ಅಬ್ಬಾ, ಹುಡುಗಿ ಇಲ್ಲೇ ಇದ್ದಾಳೆ, ಭಗವಂತ ನೀನು ಇದೆಯಾ ನನ್ನ ಪಾಲಿಗೆ ಎಂದುಕೊಂಡವನು ಓಡಿದಂತೆ ಅತ್ತ ನಡೆದಿದ್ದ ಶರಶ್ಚಂದ್ರ. ಕಾಲು ನೋವು ಯಾವಾಗಲೋ ಮರೆತು ಹೋಗಿತ್ತು ಅವನಿಗೆ ತನ್ನ ಹುಡುಗಿಯ ಚಿಂತೆಯಲ್ಲಿ. ಅವಳು ಒಂದು ಸಲ ಸಿಕ್ಕರೆ ಮತ್ತೆ ಅವಳನ್ನು ಬಿಡುವ ಮಾತಿಲ್ಲ. ಒಂದು ಸಲ ಸಿಕ್ಕಿಬಿಡಲಿ ಎಂದು ಕಾಣದ ದೇವರಲ್ಲಿ ಅದೆಷ್ಟು ಸಲ ಮೊರೆಯಿಟ್ಟಿದ್ದನೋ. ಈಗ ಅವಳನ್ನು ಎಲ್ಲಿ ಕಂಡು ಹೋದ ಜೀವ ಬಂದಂತಾಗಿ ಅತ್ತ ಓಡಿದ್ದ ಅವನು. ಅಪ್ಪು, ನೀನು ಹೀಗೆ ನನ್ನ ಬಿಟ್ಟು ಬರಬಹುದಾ? ನಿನಗೆ ಇದು ನ್ಯಾಯ ಅನಿಸುತ್ತಾ? ನಿನ್ನನ್ನು ಕಾಣದೆ ನಾನೆಷ್ಟು ಚಡಪಡಿಸಿದೆ, ನೋವು ಅನುಭವಿಸಿದೆ ಎಂಬ ಅಂದಾಜಾದರೂ ಇದೆಯಾ ನಿನಗೆ? ಹುಚ್ಚನಾಗಿ ಬಿಟ್ಟಿದ್ದೆ ನಿನ್ನ ಕಾಣದೆ ನಾನು, ಗೊತ್ತಾ ನಿನಗೆ? ಯಾಕೆ ಹೀಗೆ ಮಾಡಿದೆ ನೀನು? ಸ್ಪೀಕಪ್ ಅಪ್ಪು ಎಂದು ಹುಡುಗಿಯ ಹೆಗಲು ಮುಟ್ಟಿದ್ದ. ತನ್ನತ್ತ ತಿರುಗಿದವಳನ್ನು ನೋಡಿ ಗಾಬರಿಯಿಂದ 2 ಹೆಜ್ಜೆ ಹಿಂದೆ ಸರಿದಿದ್ದ ಶರಶ್ಚಂದ್ರ. ಸಾರಿ, ಐ ಆಮ್ ರಿಯಲಿ ಸಾರಿ ಮೇಡಮ್, ಅದು ನನ್ನ ಅಪ್ಪು ಅಂತ ಎಂದು ಗಾಬರಿಯಿಂದ ಹೇಳಿದವನೇ ಅಲ್ಲಿ ನಿಲ್ಲದೆ ಸ್ವಲ್ಪ ಒಳಗೆ ಬಂದು ಅಲ್ಲಿ ಇದ್ದ ಬೆಂಚಿನ ಮೇಲೆ ಕುಳಿತು 2 ಕೈಗಳಿಂದ ಮುಖ ಮುಚ್ಚಿಕೊಂಡು ಬಿಕ್ಕತೊಡಗಿದ್ದ ಶರಶ್ಚಂದ್ರ. ನಿರಾಸೆ, ನೋವು, ಬೆಂಬಿಡತ ಅವಳ ನೆನಪು ಅವನನ್ನು ಹೈರಾಣಾಗಿಸಿದ್ದವು. ಅಕ್ಷರಶಃ ಬಿಕ್ಕಿ ಹತ್ತು ಬಿಟ್ಟಿದ್ದ ಅವನು. ನನ್ನನ್ನು ಜೀವಂತ ಶವವನ್ನಾಗಿಸಿ ನೀನು ಮಾತ್ರ ಎಲ್ಲಿ ಮರೆಯಾಗಿ ಹೋಗ್ಬಿಟ್ಟೆ ಅಪ್ಪು. ನನಗೆ ನಿನ್ನ ಬಿಟ್ಟು ಬದುಕುವ ಶಕ್ತಿ ಇಲ್ಲ ಕಣೋ. ನೀನು ಬೇಕು ನನಗೆ. ಹೇಗೆ ಹೇಳಲಿ, ಹೇಗೆ ಅರ್ಥ ಮಾಡಿಸಲಿ ನಿನಗೆ ನನ್ನ ಪ್ರೀತಿನ? ಕಣ್ಣೀರು ಒರೆಸಿಕೊಂಡು ಸೋತ ಹೆಜ್ಜೆಯನ್ನು ಎಳೆದುಕೊಂಡು ಕಾರಿನತ್ತ ಹೆಜ್ಜೆ ಹಾಕಿದ್ದ ಶರಶ್ಚಂದ್ರ. ಕಾರಿನಲ್ಲಿ ಕುಳಿತವನಿಗೆ ಮುಂದೆ ಏನು ಮಾಡಬೇಕು ಎಂದೇ ತೋಚದಂತಾಗಿತ್ತು. ಕಾರಿನ ಸ್ಟಿಯರಿಂಗ್ಗೆ ತಲೆಯಾನಿಸಿ ಕುಳಿತು ಬಿಟ್ಟಿದ್ದ ಕೆಲಕಾಲ ಅವನು. ಮಮತಾ, ಎಸ್, ಅವಳಿಗೆ ಗೊತ್ತಿದ್ದೇ ಇರುತ್ತದೆ. ಅವಳಿಗೆ ಕಾಲ್ ಮಾಡಿ ನೋಡ್ತೀನಿ. ಈಗ ನನಗೆ ಇರುವ ಏಕೈಕ ಭರವಸೆ ಎಂದರೆ ಅವಳೊಬ್ಬಳೇ. ಹೌದು, ಈಗಲೇ ಮಾಡ್ತೀನಿ ಅವಳಿಗೆ ಕಾಲ್ ಎಂದುಕೊಂಡು ತನ್ನ ಫೋನ್ಗಾಗಿ ತಡಕಾಡಿದ್ದ ಶರಶ್ಚಂದ್ರ. ಫೋನ್ ಮನೆಯಲ್ಲೇ ಉಳಿದು ಹೋಗಿದೆ ಎಂದು ಪೇಚಾಡಿಕೊಂಡವನೇ ಕಾರನ್ನು ಶರವೇಗದಲ್ಲಿ ತನ್ನ ಮನೆಯ ಕಡೆಗೆ ಓಡಿಸಿದ್ದ. ತನ್ನ ಜೀವದ ಹಂಗು ತೊರೆದು ಅವನಿಗೆ ಈಗ ಇರುವ ಏಕೈಕ ಚಿಂತೆ ಅದು ಪ್ರಾರ್ಥನಾ ಸೇಫ್ಟಿಯದು. ಅವಳು ಕ್ಷೇಮವಾಗಿ ಇದ್ದಾಳೆ ಎಂದು ತಿಳಿದರೆ ನನಗೆಷ್ಟೋ ಸಮಾಧಾನ ಎಂದುಕೊಂಡವನು ಒಂದೇ ಉಸಿರಿಗೆ ಮನೆಯೊಳಗೆ ಬಂದವನೇ ತನ್ನ ರೂಮಿನತ್ತ ಓಡಿದ್ದ. ಫೋನ್ ಹಿಡಿದವನೇ ಮಮತಾ ನಂಬರ್ ಹುಡುಕತೊಡಗಿದ್ದ. ಮೈ ಗಾಡ್, ನನ್ನ ಹತ್ತಿರ ಅವಳ ನಂಬರ್ ಎಲ್ಲಿದೆ? ಅವಳಿಗೆ ನಾನು ಯಾವತ್ತಾದರೂ ಕಾಲ್ ಮಾಡಿದ್ದರೆ ತಾನೇ ನನ್ನ ಹತ್ತಿರ ನಂಬರ್ ಇರಲು ಸಾಧ್ಯ. ಅವಳೇ ಕಾಲ್ ಮಾಡಿದ್ದಾಗಲೂ ನಾನು ನಂಬರ್ ಸೇವ್ ಮಾಡಿಕೊಂಡಿರಲಿಲ್ಲ. ಕುಸಿದು ಕುಳಿತು ಬಿಟ್ಟಿದ್ದ ಕಣ್ತುಂಬಿಕೊಂಡು ಶರಶ್ಚಂದ್ರ. ಅನಿ, ಎಸ್, ಅವನ ಹತ್ತಿರ ಅವಳ ನಂಬರ್ ಇದೆ, ಖಂಡಿತ ಇದೆ. ಅವನು 1-2 ಸಲ ಅವಳಿಗೆ ಕಾಲ್ ಮಾಡಿದ್ದನಲ್ಲ. ಯೋಚಿಸಿದವನು ತಡ ಮಾಡಲಿಲ್ಲ ಶರಶ್ಚಂದ್ರ. ಅನೀಶ್ಗೆ ಕಾಲ್ ಮಾಡಿದ್ದ. 1 ನಿಮಿಷ ಕೂಡ ವ್ಯರ್ಥ ಮಾಡದೆ. ಹೇ ಮಗ, ಈಗ ನೆನಪಾದ್ನ ನಾನು? ನಿಜಾನೇ ಕಣಪ್ಪ. ತಮ್ಮ ಸುತ್ತಮುತ್ತ ತಮಗೆ ಬೇಕಾದವರು ಇರಬೇಕಾದ್ರೆ ನಾನು ಎಲ್ಲಿಂದ ನೆನಪಾಗಬೇಕು ಅಲ್ವಾ? ಹೇಗಿದ್ದಾಳೆ ನಿನ್ನ ಅಪ್ಪು? ಅವನದೇ ಧಾಟಿಯಲ್ಲಿ ಗೆಳೆಯನ ಕಾಲೆಳೆದಿದ್ದ ಅನೀಶ್. ಅನಿ, ಸೋತು ಹೋಗ್ಬಿಟ್ಟೆ ಕಣೋ ನಾನು ಅವಳನ್ನು ನನಗೆ ಅವಳು ಬೇಕು ಕಣೋ ಅನಿ. ಐ ವಾಂಟ್ ಹರ್, ಐ ಕಾಂಟ್ ಲೀವ್ ವಿಥೌಟ್ ಹರ್ ಅನಿ ಬಡಬಡಿಸಿದ್ದ ಶರಶ್ಚಂದ್ರ ನೋವಿನಿಂದ. ಅತ್ತ ಇದ್ದವನು ನಿಜಕ್ಕೂ ಗಾಬರಿಯಾಗಿದ್ದ. ವಾಟ್, ಏನು ಹೇಳ್ತಿದೀಯ ಚಂದ್ರು? ಅವಳು ನಿನ್ನ ಮನೆಯಲ್ಲೇ ಇದ್ದಾಳೆ ತಾನೇ? ಅಂದಮೇಲೆ ನೀನು ಯಾಕೆ ಎಷ್ಟು ಎಮೋಷ್ನಲ್ ಆಗಿದೆಯಾ? ಅವಳ ಹತ್ತಿರ ನಿನ್ನ ಮನಸ್ಸಿನಲ್ಲಿ ಇರೋದನ್ನು ಹೇಳು ಅಂತ ನಿನಗೆ ಅವತ್ತೇ ಗಿಳಿಗೆ ಹೇಳೋ ಥರ ಹೇಳಿದ್ದೀನಿ. ಈಗಲೂ ಸಮಯ ಮಿಂಚಿಲ್ಲ, ಹೋಗಿ ಹೇಳು ಅವಳಿಗೆ. ಈಗ ನನಗೆ ಹೇಳ್ದಲ್ಲ, ಅದನ್ನು ಅವಳಿಗೆ ಹೇಳು. ನಿನಗೆ ಅವಳು ಸಿಗ್ತಾಳೆ ಎಂದಿದ್ದ ಅನೀಶ್ ಶರಶ್ಚಂದ್ರನ ಮಾತಿನ ಅರ್ಥವಾಗದೆ. ಅವನು ಅರ್ಥ ಮಾಡಿಕೊಂಡಿದ್ದೇ ಬೇರೆ. ಅನಿ, ಎಲ್ಲಿದ್ದಾಳೆ ನನ್ನ ಅಪ್ಪು ಅಂತ ಗೊತ್ತಾಗ್ತಾ ಇಲ್ಲ ಕಣೋ. ಹುಚ್ಚನಾಗ್ಬಿಡ್ತಿದ್ದೀನೇನೋ ಅನ್ನಿಸ್ತಾ ಇದೆ ನನಗೆ ಅವಳನ್ನು ಕಾಣದೆ. ಅವಳು ನಮ್ಮ ಮನೆ ಬಿಟ್ಟು ಎಲ್ಲೋ ಹೊರಟೋಗಿದ್ದಾಳೆ ಕಣೋ. ನನ್ನ ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗೋಕ್ಕಾದರೂ ಹೇಗೆ ಮನಸ್ಸು ಬಂತು ಅವಳಿಗೆ? ಪ್ಲೀಸ್ ಅನಿ, ನನಗೆ ಅವಳು ಬೇಕು ಕಣೋ. ಹುಡುಕಿ ಕೊಡು ನನಗೆ ನನ್ನ ಅಪ್ಪುನ.
ನೀನು ಹೇಳ್ದಂಗೆ ಕೇಳ್ತೀನಿ ಕಣೋ ಅನಿ. ಅವಳು ಒಂದು ಸಲ ನನ್ನ ಕಣ್ಮುಂದೆ ಬಂದರೆ ಸಾಕು, ನನಗೆ ನೀನು ಬೇಕು ಅಂತ ಕೇಳ್ತೀನಿ. ಅದೇನಾಗುತ್ತೋ ಆಗಲಿ, ಅವಳ ಬಾಯಿಂದ ನನಗೆ ನೀನಂದರೆ ಇಷ್ಟ ಇಲ್ಲ ಅಂತ ಬರಲಿ, ಆಮೇಲೆ ನೋಡೋಣ. ಪ್ಲೀಸ್ ಪ್ಲೀಸ್ ಕಣೋ ಅನಿ, ನನಗೆ ನನ್ನ ಅಪ್ಪನ ಹುಡುಕಿ ಕೊಡೋ ಪ್ಲೀಸ್. ಚಿಕ್ಕ ಮಕ್ಕಳ ಹಾಗೆ ಗೋಗರಿಯುತ್ತಿದ್ದ ಶರಶ್ಚಂದ್ರ ತನ್ನ ಗೆಳೆಯನ ಹತ್ತಿರ, ಕಾಮ್ ಡೌನ್ ಚಂದ್ರು, ಅಸಲು ಏನು ನಡೀತು ಅಂಥದ್ದು, ಅವಳು ಮನೆ ಬಿಟ್ಟು ಹೋಗೋ ಅಂಥದ್ದು ಎಂದಿದ್ದ ಗೊಂದಲದಲ್ಲಿ ಅನೀಶ್, ನನಗೇನೂ ಅರ್ಥ ಆಗ್ತಿಲ್ಲ ಕಣೋ ಅದು ಎಂದು ಎಲ್ಲವನ್ನೂ ವಿವರಿಸಿ ಬಿಕ್ಕಿದ್ದ ಶರಶ್ಚಂದ್ರ. ಇಷ್ಟೇ ನನಗೆ ಗೊತ್ತಿರೋದು ಕಣೋ ಅನಿ ಎಂದಿದ್ದ ನೋವಿನಿಂದ. ನೀನು ಮಮತಾಗೆ ಒಂದು ಸಲ ಕಾಲ್ ಮಾಡಿ ನೋಡು ಅನಿ. ನಿನ್ನ ಅಪ್ಪುಗೆ ಈ ಪ್ರಪಂಚದಲ್ಲಿ ಆತ್ಮೀಯಳು ಅಂತ ಇರೋದು ಅವಳೊಬ್ಳೆ. ನನಗನ್ಸೋ ಪ್ರಕಾರ ಅವಳಿಗೆ ಖಂಡಿತ ಗೊತ್ತಿರುತ್ತೆ ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಎಂದಿದ್ದ ಅನೀಶ್. ಅದಕ್ಕೆ ತಾನೇ ನಿನ್ನ ಹೆಲ್ಪ್ ಕೇಳ್ತಿರೋದು ಅನಿ. ನನ್ನ ಹತ್ರ ಮಮತಾ ನಂಬರ್ ಇಲ್ಲ ಕಣೋ. ಪ್ಲೀಸ್ ಅನಿ, ನಿನ್ನ ಹತ್ರ ಇರುತ್ತೆ, ನನಗೆ ಸೆಂಡ್ ಮಾಡು ಈಗಲೇ. ನನಗೆ ಅವಳದೇ ಚಿಂತೆ ಆಗ್ತಾ ಇದೆ ಕಣೋ. ಈ ರಾತ್ರಿಯಲ್ಲಿ ಒಂಟಿ ಹುಡುಗಿ ಎಲ್ಲೆಲ್ಲಿ ಅಲಿತಾ ಇದ್ದಾಳೋ, ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ? ಎಲ್ಲಾದರೂ ಸೇಫ್ ಆಗಿದ್ದಾಳೆ ಅಂತ ಗೊತ್ತಾದರೆ ಸಾಕಾಗಿದೆ ನನಗೆ ಕಣೋ ಅನಿ. ನೆಮ್ಮದಿಯಿಂದ ಉಸಿರಾಡ್ತೀನಿ. ಚಿಂತೆ ನೋವಿನಿಂದ ಬಡಬಡಿಸಿದ್ದ ಶರಶ್ಚಂದ್ರ. ಓಕೆ ಕೂಲ್ ಡೌನ್ ಚಂದ್ರು, ಇರು, ನಾನು ಅವರ ನಂಬರ್ ಹುಡುಕಿ ಕಳಿಸ್ತೀನಿ ನಿನಗೆ. ಗಿವ್ ಮಿ ಫ್ಯೂ ಸೆಕೆಂಡ್ಸ್ ಎಂದು ಕಾಲ್ ಹೋಲ್ಡಲ್ಲಿಟ್ಟು ಮಮತಾಳ ನಂಬರ್ ಹುಡುಕಿ ಕಳಿಸಿದ್ದ ಅನೀಶ್. ತುಂಬ ಥ್ಯಾಂಕ್ಸ್ ಕಣೋ ಅನಿ, ನಾನೀಗಲೇ ಕಾಲ್ ಮಾಡ್ತೀನಿ ಅವರಿಗೆ ಎಂದು ತಕ್ಷಣ ಕಾಲ್ ಕಟ್ ಮಾಡಿ ಮಮತಾಗೆ ಕಾಲ್ ಮಾಡತೊಡಗಿದ್ದ ಶರಶ್ಚಂದ್ರ. ಹೃದಯದ ಬಡಿತ ಅವನಿಗೆ ಕೇಳಿಸುವಷ್ಟು ಜೋರಾಗಿತ್ತು. ಭಯ, ಗಾಬರಿ, ಆತಂಕಕ್ಕೆ. ಹುಡುಗಿ ಅಲ್ಲೂ ಇಲ್ಲದಿದ್ದರೆ ಏನು ಮಾಡೋದು ಎಂಬ ಚಿಂತೆಯೇ ಅವನನ್ನು ಭಯ ಬೀಳಿಸುತ್ತಿತ್ತು. ಬಿಡು ಅದ, ಮುಂದಕ್ಕೆ ಏನು ಮಾಡಬೇಕು ಅಂದ್ಕೊಂಡಿದೀಯಾ ಪಾರಿ? ಇನ್ನೂ ಓದು ಮುಗ್ದಿಲ್ಲ ನಿಂದು. ಕೆಲಸ ಹುಡ್ಕಕ್ಕೂ ಒಂದು ಡಿಗ್ರಿ ಯಾರ ಬೇಕಾಯ್ತದಲ್ವಾ ಮತ್ತೆ ಎಂದು ಅವಳ ಮುಖವನ್ನೇ ನೋಡಿದ್ದಳು ಮಮತಾ. ಮಮ್ಮಿ, ನಾನಂತೂ ಸದ್ಯಕ್ಕೆ ಏನೂ ಯೋಚನೆ ಮಾಡಿಲ್ಲ ಕಣೆ. ಒಂದು ಪಾರ್ಟ್ ಟೈಮ್ ಕೆಲಸ ಹುಡುಕೊಂಡು ಡಿಗ್ರಿ ತಗೋತೀನಿ ಬಿಡು. ನನಗಿವೆಲ್ಲ ಅಭ್ಯಾಸ ಅದೇ. ನನಗೆ ಅಲ್ಲಿರೋಕ್ಕೆ ಉಸಿರು ಕಟ್ದಂಗಾಯ್ತು ಕಣ್ಮಮ್ಮಿ. ಇವತ್ತಂತೂ ಎಂತೆಂಥ ಮಾತುಗಳನ್ನೆಲ್ಲ ಕೇಳಿದೆ ನಾನು. ನನ್ನ ಚಿಕ್ಕಮ್ಮ ಅನ್ನ ಹೆಂಗಸು ಕೂಡ ಇಂಥ ಮಾತಾಡಿರ್ಲಿಲ್ವೇನೋ. ಅದಕ್ಕೆ ಈ ನಿರ್ಧಾರ ಮಾಡಿದೆ. ಮುಂದೆ ದೇವ್ರಿಟ್ಟಂಗಾಯ್ತದೆ ಬಿಡು, ಹುಟ್ಟಿಸಿದ್ದೇವರು ಹುಲ್ಲು ಮೇಯ್ಸಕ್ಕಿಲ್ಲ ಅಲ್ವಾ ಎಂದಿದ್ದಳು ವೇದಾಂತಿಯಂತೆ ಪ್ರಾರ್ಥನಾ. ಫೋನ್ ರಿಂಗಣಿಸಿದ ಸದ್ದು. ಒಳಗೆ ಇಟ್ಟಿದ್ದರಿಂದ ಎದ್ದು ಒಳೆ ನಡೆದಿದ್ದಳು ಮಮತಾ. ಸೆಕೆಂಡ್ ನಂತರ ಓಡಿದಂತೆಯೇ ಬಂದವಳು. ಪಾರಿ, ಅವಯ್ಯ ಪ್ರೊಫೆಸರು ಕಾಲ್ ಮಾಡ್ತಾವ್ರೆ ಕಣೆ. ಏನೇ ಮಾಡೋದೀಗ? ನೀನು ನಂತಾವು ಬಂದಿದೀಯಾ ಅಂತವ ಕೇಳಕ್ಕೆ ಕಾಲ್ ಮಾಡ್ತಿದ್ದಾರೆ ಅವಯ್ಯ. ಏನು ಹೇಳೋದು ನಾನೀಗ? ಗಾಬರಿಯಿಂದ ಬೆವತು ಬಿಟ್ಟಿದ್ದಳು ಮಮತಾ. ಅಷ್ಟರಲ್ಲಿ ಫೋನ್ ಕಟ್ಟಾಗಿತ್ತು. ಪ್ರಾರ್ಥನಾಗೂ ಗಾಬರಿಯೇ ಆಗಿತ್ತು ಒಂದು ಕ್ಷಣ. ಆದರೆ ಅವಳು ಇದನ್ನು ಮುಂಚೆಯೇ ನಿರೀಕ್ಷೆ ಮಾಡಿದ್ದರಿಂದ ಸಮಾಧಾನ ಮಾಡಿಕೊಂಡಿದ್ದಳು. ಮಮ್ಮಿ, ನಾನು ಇಲ್ಲಿರೋ ವಿಷಯನ ಯಾವುದೇ ಕಾರಣಕ್ಕೂ ಅವಯ್ಯಂಗೆ ಹೇಳಬೇಡ ನೀನು. ಹೇಳಿದರೆ ನನ್ನ ಮ್ಯಾಲ ಆಣೆ ಎಂದಿದ್ದಳು ಮನಸ್ಸು ಕಲ್ಲು ಮಾಡಿಕೊಂಡು. ಪಾರಿ, ಬ್ಯಾಡ ಕಣೆ, ಹಠ ಮಾಡಬೇಡ, ಇದು ನನಗ್ಯಾಕೋ ಸರಿ ಅನ್ನಿಸ್ತಿಲ್ಲ ಎಂದು ಹೇಳುತ್ತಿರುವಾಗಲೇ ಎದ್ದು ನಡೆದು ಬಿಟ್ಟಿದ್ದಳು ಪ್ರಾರ್ಥನಾ. ತನ್ನ ಮಾತು ಮುಗಿಯಿತು ಎಂಬಂತೆ. ಮತ್ತೆ ರಿಂಗ್ ಆಗತೊಡಗಿತ್ತು ಅವಳ ಫೋನ್. ನಡುಗುವ ಕೈಗಳಿಂದಲೇ ಪಿಕ್ ಮಾಡಿದ್ದಳು ಅದನ್ನು. ಹಲೋ ಎಂದಳು, ತನ್ನ ಧ್ವನಿಯನ್ನು ಆದಷ್ಟು ಸಹಜ ಸ್ಥಿತಿಯಲ್ಲಿ ಇರಿಸಿಕೊಳ್ಳಲು ಪ್ರಯತ್ನಿಸುತ್ತಾ. ಹಲೋ ಮಮತಾ, ಶರಶ್ಚಂದ್ರ ಹಿಯರ್ ಎಂದಿದ್ದ ಅವನು. ಅವನ ಧ್ವನಿಯಲ್ಲಿದ್ದ ನೋವು, ಕಂಪನ ಇವಳ ಗಮನಕ್ಕೂ ಬಂದಿತ್ತು. ಪಾಪ ಎನ್ನಿಸಿತು ಅವನ ಬಗ್ಗೆ. ಹಾಂ ಸರ್, ಗೊತ್ತಾಯಿತು, ಹೇಳಿ ಸರ್, ಎಲ್ಲ ಆರಾಮಲ್ವಾ ಸರ್ ಎಂದಿದ್ದಳು ಏನೂ ಆಗಿಯೇ ಇಲ್ಲ ಎನ್ನುವಂತೆ. ಅವನಿಗೆ ಏನು ಹೇಳಬೇಕೆಂದೇ ತೋಚಲಿಲ್ಲ ಒಂದು ಕ್ಷಣ. ಆದರೂ ಧೈರ್ಯ ಮಾಡಿ, ಮಮತಾ, ನಾನು ಒಂದು ಕೇಳ್ತೀನಿ, ಪ್ಲೀಸ್ ಸತ್ಯವನ್ನೇ ಹೇಳಿ. ಸಾರಿ, ಪ್ರಾರ್ಥನಾ ಅಲ್ಲಿ ಬಂದಿದ್ದಾಳಾ? ಅದು ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅವಳು ಮನೆ ಬಿಟ್ಟು ಹೊರಟೋಗಿದ್ದಾಳೆ. ನನಗೆ ಒಂದು ಮಾತು ಹೇಳದೆ. ನನಗೆ ಗಾಬರಿ, ಆತಂಕ ಆಗ್ತಾ ಇದೆ ಮಮತಾ. ಒಂಟಿ ಹುಡುಗಿ ಬೇರೆ. ಈ ರಾತ್ರಿಯಲ್ಲಿ ಎಲ್ಲಿದ್ದಾಳೋ ಅಂತ ಪ್ಲೀಸ್. ಅಲ್ಲೇ ಇದ್ದರೆ ನನಗೆ ಹೇಳಿ. ಅವಳು ಕ್ಷೇಮವಾಗಿದ್ದಾಳೆ ಅಂದರೆ ನಾನು ನೆಮ್ಮದಿಯಾಗಿ ಉಸಿರಾಡ್ಬೋದು ಎಂದಿದ್ದ ಕಂಪಿಸುವ ಧ್ವನಿಯಲ್ಲೇ ನೋವಿನಿಂದ ಶರಶ್ಚಂದ್ರ. ಛೇ ಪಾಪ ಸರ್ರು, ಈ ಪಾರಿ ಯಾಕೆ ಹಿಂಗೆ ಹಠ ಮಾಡ್ತಾಳೋ? ನಾನು ಹೆಂಗೆ ಸುಳ್ಳು ಹೇಳೋದು ಈಗ ಎಂದು ಪೇಚಾಡಿಕೊಂಡವಳು. ಹೌದಾ, ಎಲ್ಲೋದ್ಲು ಹಂಗಾರೆ ಪಾರಿ? ಅಯ್ಯೋ, ಇಲ್ಲಿ ಬಂದಿಲ್ಲ ಸರ್ ಎಂದಿದ್ದಳು ತಡವರಿಸುತ್ತಲೇ ಮಮತಾ. ಅವನಿಗೆ ಅನುಮಾನ ಬಲವಾದರೂ ಥ್ಯಾಂಕ್ಸ್ ಹೇಳಿ ಕಾಲ್ ಕಟ್ ಮಾಡಿದ್ದ ಶರಶ್ಚಂದ್ರ. ತಕ್ಷಣ ಅನೀಶ್ಗೆ ಫೋನಾಯಿಸಿದ್ದ ಶರಶ್ಚಂದ್ರ. ಅನಿ, ನಾನು ಕೇಳಿದರೆ ಅಲ್ಲಿ ಬಂದಿಲ್ಲ ಅಂತಲೇ ಹೇಳ್ತಿದ್ದಾಳೆ ಹುಡುಗಿ. ಆದರೆ ನನಗೆ ಅವಳ ಮಾತು ಕೇಳಿದರೆ ಅನುಮಾನ ಬಲವಾಗ್ತಾ ಇದೆ. ಅಲ್ಲೇ ಇದ್ದಾಳೆ ಅಂತ ಬಲವಾಗಿ ಅನ್ನಿಸ್ತಾ ಇದೆ ನನಗೆ. ಪ್ಲೀಸ್ ಹೇಗಾದರೂ ಮಾಡಿ ಅವಳ ಬಾಯಿ ಬಿಡಿಸು ನೀನೇ ಪ್ಲೀಸ್ ಅನಿ ಎಂದು ಬೇಡಿದ್ದ ಶರಶ್ಚಂದ್ರ. ಮಮತಾಗೆ ಕಾಲ್ ಮಾಡಿದ ತಕ್ಷಣ ಅನೀಶ್.
ಮಮತಾಗೆ ಈಗ ಮತ್ತೂ ಗಾಬರಿಯಾದರೂ ಎತ್ತಿದ್ದಳು ಅವಳು. ನೋಡಿ ಮಮತಾ, ನನಗೆ ಗೊತ್ತು ಪ್ರಾರ್ಥನಾ ಅಲ್ಲೇ ಇದ್ದಾಳೆ ಅಂತ. ಅವಳು ಅಲ್ಲೇ ಇದ್ದರೆ ನಾನು ಹೇಳೋದನ್ನು ಸುಮ್ಮನೆ ಕೇಳಿಸಿಕೊಂಡು ಹ್ಞೂ ಹಾಂ ಇಷ್ಟೇ ಹೇಳಿ ಪ್ಲೀಸ್ ಎಂದಿದ್ದ ಮೊದಲೇ ಅನೀಶ್. ಹ್ಞೂ ಎಂದಿದ್ದಳು ಮಮತಾ ಮುಗುಳ್ನಕ್ಕವನು. ನೋಡಿ ಮಮತಾ, ನಿಮಗೂ ನಡೆದಿದ್ದನ್ನು ಹೇಳೇ ಇರ್ತಾಳೆ ಅವಳು ಈಗ ಚಂದ್ರು ಹೆಂಡತಿ. ತಾಳಿ ಕಟ್ಟಿದ್ದಾನೆ ಅವನು ಅವಳಿಗೆ. ಪರಿಸ್ಥಿತಿ ಯಾವುದೇ ಇರಬಹುದು, ತಾಳಿನೇ ತಾನೇ. ಏನೋ ನಡೆದಿದೆ ಅಲ್ಲಿ, ಅದಕ್ಕೆ ಅವನಿಗೆ ಒಂದು ಮಾತು ಹೇಳದೆ ಬಂದಿದ್ದಾಳೆ ಹುಡುಗಿ. ಅವನು ಹುಚ್ಚನಾಗಿ ಬಿಟ್ಟಿದ್ದಾನೆ ಅವಳ ಯೋಚನೆಯಲ್ಲೇ. ಅವಳ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ, ಆದರೆ ಚಂದ್ರು ಮಾತ್ರ ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ ಮಮತಾ ಎಂದು ಉಸಿರು ತೆಗೆದುಕೊಂಡಿದ್ದ ಅನೀಶ್. ಈಗ ನೀನು ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಅವಳ ಮನಸ್ಸಲ್ಲೂ ಅವನು ಇದ್ದರೆ ಇಬ್ಬರೂ ಮುಖಾಮುಖಿ ಭೇಟಿಯಾಗಿಸುವ ಜವಾಬ್ದಾರಿ ನಮ್ಮದು. ಒಬ್ಬರಿಗೊಬ್ಬರು ಏನನ್ನೂ ಹೇಳ್ತಾ ಇಲ್ಲ. ಮನಸ್ಸಿನಲ್ಲಿ ಇರೋದನ್ನು ಮುಕ್ತವಾಗಿ ಹೇಳಿಕೊಳ್ಳಿ. ಅವನನ್ನು ನಾಳೆ ನಿಮ್ಮ ಮನೆಗೆ ಕಳಿಸ್ತೀನಿ ಎಂದಿದ್ದ ಅನೀಶ್. ಈಗ ಬಾಯಿ ಬಿಟ್ಟಿದ್ದಳು ಮಮತಾ. ನಾನು ಮೈಸೂರಲ್ಲೇ ಇದ್ದೀನಿ, ಅಡ್ರೆಸ್ ಕಳಿಸ್ತೀನಿ, ಇಲ್ಲೇ ಸೇಫ್ ಆಗಿದ್ದಾಳೆ ಅವಳು, ಸರ್ಗೆ ಹೇಳಿ ಎಂದಿದ್ದಳು ನಿಧಾನವಾಗಿ ಸುತ್ತಲೂ ನೋಡಿಕೊಂಡು. ಅವಳ ಧ್ವನಿ ಮಾತು ಕೇಳಿ ಅನೀಶ್ಗೂ ಆನಂದವಾಗಿತ್ತು. ಹಾಗೇ ಆಗಲಿ ಎಂದು ಕಾಲ್ ಕಟ್ ಮಾಡಿದವನು ಶರಶ್ಚಂದ್ರನಿಗೆ ಕಾಲ್ ಮಾಡಿದ್ದ ಮತ್ತೆ. ನಿನ್ನ ಅಪ್ಪು ಅಲ್ಲೇ ಇದ್ದಾಳೆ ಕಣಪ್ಪ, ಸೇಫ್ ಆಗಿ ಎಂದಿದ್ದ ಅನಿ. ನಿಜ ಹೇಳ್ತಿದ್ಯಾ ಅನಿ? ಅಪ್ಪು ಊರಿಗೆ ಹೋಗಿದ್ದಾಳಾ? ನಾನೀಗಲೇ ಹೋಗಿ ಕರ್ಕೊಂಡು ಬರ್ತೀನಿ ಅವಳನ್ನು ಎಂದಿದ್ದ ಕಣ್ತುಂಬಿಕೊಂಡು ಖುಷಿಯಿಂದ ಶರಶ್ಚಂದ್ರ. ಚಂದ್ರು ನಿಧಾನ. ಅವಳು ನೀನು ಕರೆದ ತಕ್ಷಣ ಬರ್ತಾಳಾ? ಅವಳಿಗೆ ತಾನು ಅಲ್ಲಿರೋದನ್ನು ಯಾರಿಗೂ ಹೇಳಲು ಇಷ್ಟ ಇಲ್ಲ, ಅಂಥದ್ರಲ್ಲಿ ಅವಳು ಊರಿಗೆ ಹೋಗಿಲ್ಲ, ಅಲ್ಲೇ ಮೈಸೂರಲ್ಲೇ ಇದ್ದಾಳೆ. ಆದರೆ ನೀನು ಈಗಲೇ ಹೋಗಬೇಡ, ನಾನು ಹೇಳೋದನ್ನು ಸರಿಯಾಗಿ ಕೇಳು ಎಂದಿದ್ದ ಅನೀಶ್. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಕಮೆಂಟ್ಸು ಕೊಡ್ತಾ ಇರೋರಿಗೆ ತುಂಬ 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 ಧನ್ಯವಾದಗಳು.